ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ 2025-26ನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ 11ನೇ ಸ್ಥಾನ, ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ದ್ವಿತೀಯ ಪಿಯುಸಿಯಲ್ಲಿ 99% ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ. ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಜೋಳ ತುಂಬಿಕೊಂಡು ನೂರಾರು ಸಂಖ್ಯೆಯಲ್ಲಿ ದಿಢೀರನೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಜೋಳದಲ್ಲಿ ಕಸ ಕಡ್ಡಿ ಹಾಗೂ ನುಸಿ ಇದೆ ಎಂದು ಜೋಳ ಖರೀದಿಗೆ ಮೀನಾಮೇಷ ಎನಿಸುತ್ತಿರುವ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ತಾಲೂಕಿನ ದಿದ್ದಿಗಿ, ವಲ್ಕಂದಿನ್ನಿ ಹಾಗೂ ರಾಗಲ್ಪರ್ವಿ ಭಾಗದ ರೈತ ಬಾಂಧವರು ಜೋಳ ಖರೀದಿ ಕೇಂದ್ರದಲ್ಲಿ ಗುಣಮಟ್ಟವಿಲ್ಲ, ನುಸಿ ಇದೆ, ಕಸ ಕಡ್ಡಿ ಇದೆ ಎಂದು ಖರೀದಿ ಮಾಡುತ್ತಿಲ್ಲ. ಜನವರಿಯಲ್ಲೇ ಖರೀದಿ ಮಾಡಿದ್ರೆ ಜೋಳಕ್ಕೆ ನುಸಿ ಬರುತ್ತಿರಲಿಲ್ಲ ಸ್ವಾಮಿ. ಇದು ಮೇ ತಿಂಗಳು ನುಸಿ ಬರುವುದು ಸರ್ವೇ ಸಾಮಾನ್ಯ. ಯಾಕೆ ರೈತರಿಗೆ ಬೀಜ ವಿತರಿಸುವಾಗ ನುಸಿ, ಹುಳ, ಜೊಂಡಿಗೆ ಬರುವುದಿಲ್ಲವೇ? ಅವುಗಳನ್ನು ನಾವು ಖರೀದಿಸುವುದಿಲ್ಲವೇ? ಈ ನಿಯಮಗಳೆಲ್ಲ ನಮಗೆ ಬೇಡ. ರೈತರು ಬೆಳೆದ ಬೆಳೆಯನ್ನು ಖರೀದಿಸುವುದು ಸರ್ಕಾರದ ಮೊದಲ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇಂದು ತಹಸೀಲ್ದಾರ್ ಕಚೇರಿಯಲ್ಲಿ ಅಘೋಷಿತವಾಗಿ ಪ್ರತಿಭಟಿಸುತ್ತಿದ್ದು, ಕೂಡಲೇ ಜೋಳವನ್ನು ಸಂಪೂರ್ಣವಾಗಿ ಖರೀದಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗಿ ಆಗ್ರಹಿಸಿದರು. ಇನ್ನು ಈ ರೈತರು ನಡೆಸಿದ ಅಘೋಷಿತ ಹೋರಾಟಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಶ್ರುತಿಕೆ ಮಾತನಾಡಿ, ಈಗಾಗಲೇ ತಾಲೂಕಿನಾದ್ಯಂತ ನೋಂದಣಿ ಕಾರ್ಯ ಪ್ರಮಾಣಕ್ಕಿಂತಲೂ ಅಧಿಕವಾಗಿ ಜೋಳವನ್ನು ಖರೀದಿ ಮಾಡಲಾಗಿದೆ. ಬಾಕಿ ಉಳಿದ ಜೋಳ ಖರೀದಿಗಾಗಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಸರ್ಕಾರದಿಂದ ರೈತರಿಗೆ ಅನುಕೂಲ ಕಲ್ಪಿಸಲಾಗುವುದು. ಜೊತೆಗೆ ಎಲ್ಲಾ ಖರೀದಿ ಕೇಂದ್ರಗಳು ತುಂಬಿದ ಹಿನ್ನೆಲೆ ಗಂಗಾವತಿಯ ವಡ್ಡರ್ಹಟ್ಟಿಯಲ್ಲಿ ಜೋಳ ಖರೀದಿ ಮಾಡಲಾಗುತ್ತಿದೆ. ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವುದರಿಂದ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದ್ದು, 2% ನುಸಿ ಇದ್ದರೆ ಏನೂ ಆಗುವುದಿಲ್ಲ. ಜೊತೆಗೆ 2% ಗಿಂತಲೂ ಅಧಿಕ ನುಸಿ ಇದ್ದರೆ ಖರೀದಿಗೆ ಅವಕಾಶ ಇಲ್ಲ. ಇದನ್ನು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ಆದಷ್ಟು ಶೀಘ್ರವಾಗಿ ಇದನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗೋಡನ್ಗಳಲ್ಲಿ ಗ್ರೇಡರ್ಗಳ ತಂಟೆ ತಕರಾರು ನಿಲ್ಲಬೇಕು. ಇಲ್ಲಿ ತೂಕ ಮಾಡಲ್ಲಿ ಈ ಗ್ರೇಡರ್ ತಂಟೆ ತಕರಾರು ನಿಲ್ಲಬೇಕು. ನಾವು ಪ್ರಾಮಾಣಿಕವಾಗಿ ಆ ಜೋಳ ಜನ್ನಿಗೆ ಹಾಕಿಸ್ತೀವಿ, ಹಂಗ ಕೊಡಂಗಿಲ್ಲ. ಜನ್ನಿಗೆ ಹಾಕಿಸ್ತೀವಿ, ತುಂಬ್ತೀವಿ, ಸ್ವಚ್ಛ ಮಾಡ್ತೀವಿ, ಕೊಡ್ತೀವಿ. ಆದರೆ ನೀವು ಹೇಳಿದ ಕಂಡೀಷನ್ಗೆ ನಾವು ಕೊಡೋಕ್ಕಾಗಂಗಿಲ್ಲ. ಅದಕ್ಕೇನೆ ಆ ಎಲ್ಲ ಅಧಿಕಾರಿಗಳಿಗೆ ಕರೆಸಿ ಒಂದು ಸಭೆ ಮಾಡುವಂಥದ್ದು ಇಲ್ಲಿ ನಾವು ಭರವಸೆ ಕೊಡುವ. ಇವತ್ತು ಏನು ರೈತ ಸಂಘದ ವತಿಯಿಂದ ಏನು ಮುಷ್ಕರ ನಡೀತಾ ಇದೆ, ಇದರ ವಿಚಾರವಾಗಿ 2 ವಿಚಾರವಾಗಿ ಅವರು ಅಲ್ಲಿ ಬೇಡಿಕೆಗಳಿದೆ. ಒಂದು, ಮುಂಗಾರು ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟು ಜೋಳವನ್ನು ಖರೀದಿ ಮಾಡಬೇಕು ಅಂತ. ಇದರ ವಿಚಾರವಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ. ಅವರು ಬೆಂಗಳೂರಿಗೆ ಪತ್ರ ಬರೆದಿದ್ದಾರೆ. ನಾವು ನಮ್ಗೆ ಇಲ್ಲಿವರೆಗೂ ಎಷ್ಟು ಲಿಮಿಟ್ ಕೊಟ್ಟಿದ್ರು ಅದು ಆಲ್ರೆಡಿ ನಾವು ಮೀರ್ಬಿಟ್ಟಿದ್ದೀವಿ. ಇದ್ರ ಮೇಲೆ ಏನು ಹೆಚ್ಚಿಗೆ ಮಾಡಬೇಕಿದೆ ಅದು ಸರ್ಕಾರದ ಹಂತದಲ್ಲಿದೆ. ಇದಕ್ಕೆ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಪತ್ರ ಬರೆದಿದ್ದಾರೆ. ಅಲ್ಲಿಂದ ಅದು ಅಪ್ರೂವಲ್ ಆಗಿದ ತಕ್ಷಣ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತೀವಿ. ಇನ್ನು 2ನೇ ವಿಷಯವಾಗಿ, ಹಿಂಗಾರು ಏನು ರಿಜಿಸ್ಟ್ರೇಷನ್ ಆಗಿ ಇಲ್ಲಿಂದ ಏನು ಲೋಡ್ ಆಗಿ ಸೊಸೈಟಿಯಿಂದ ಹೋಗ್ತಾ ಇದೆ, ಇದು ಒಡ್ರಟ್ಟಿ ಗೋಡನ್ನಲ್ಲಿ ಮತ್ತು ಮುಂತಾದ ಗೋಡನ್ಗಳಲ್ಲಿ ಗ್ರೇಡಿಂಗಲ್ಲಿ ಇಶ್ಯೂ ಆಗಿ ವಾಪಸ್ ಬರುತ್ತೆ ಅಂತ ಒಂದು ಕಂಪ್ಲೇಂಟ್ ಇದೆ. ಈ ವಿಚಾರವಾಗಿ ಆಲ್ರೆಡಿ ಹಿಂದೆ ಒಂದ್ಸತಿ ನಾನು ಮೀಟಿಂಗ್ ಮಾಡಿದ್ದೆ. ಮೊನ್ನೆ ಇನ್ನು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಸೈಂಟಿಸ್ಟ್ ಅವ್ರನ್ನ ಕರೆಸಿ ಆ ಗ್ರೇಡಿಂಗ್ ವಿಚಾರವಾಗಿ ಯಾವ ಡೌಟ್ ಇತ್ತು ಎಲ್ಲನೂ ಕ್ಲಿಯರ್ ಮಾಡಿ ಹೇಳಿದ್ದಾರೆ. ಇವರು ಮಿನಿಮಮ್ ಕ್ಲೀನಿಂಗ್ ಮಾಡಿ ಕಳಿಸ್ಕೊಟ್ರೆ ಅಲ್ಲಿ ಮಿನಿಮಮ್ ಹುಳಗಳಿದ್ರೆ ತಗೊಳ್ಳೋದಕ್ಕೆ ಒಂದು ಲೀನಿಯನ್ಸಿನ ಅವರು ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಅವ್ರು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಕೂಡ. ಆದರೆ ತುಂಬ ಹುಳಗಳಿದ್ರೆ ಅವರು ತಗೊಳ್ಳೋದಕ್ಕೆ ಅವ್ರಿಗೆ ಆಸ್ಪದ ಇಲ್ಲ. ಯಾಕಂದರೆ ಅದು ಸೆಂಟ್ರಲ್ ವೇರ್ ಹೌಸ್ ಇರೋದ್ರಿಂದ ಅವರ ಗೈಡ್ಲೈನ್ಸ್ ತುಂಬ ಸ್ಟ್ರಿಕ್ಟ್ ಇದೆ. ಅದ್ರ ಪ್ರಕಾರನೇ ಅವ್ರು ಮಾಡಬೇಕಾಗತ್ತೆ. ಒಂದು ವೇಳೆ ಅದನ್ನು ಕೂಡ ಸೆಂಟ್ರಲಿಂದ ತೆಗೆದು ಸ್ಟೇಟಿಗೆ ಶಿಫ್ಟ್ ಮಾಡುವಂಥ ಮಾತುಕತೆಗಳು ನಡೀತಾ ಇದೆ. ಅದು ಏನಾದರೂ ಬಂತು ಅಂದರೆ, ಆ ಥರ ಇನ್ಸ್ಟ್ರಕ್ಷನ್ ಬಂತು ಅಂದರೂ ಕೂಡ ನಾವು ರೈತರ ಗಮನಕ್ಕೆ ತರ್ತೀವಿ. ನಮ್ಮ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ. ನಮ್ಮ ಮೇಲಿಂದ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ಆ ಥರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ.